ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮೇಡಮ್ ನಮಸ್ತೆ. ಕನ್ಯಾ ರಾಶಿ ಹಸ್ತ ನಕ್ಷತ್ರ ಬರುತ್ತೆ. ಹೌದು ಮೇಡಮ್, ಹೌದು ಮೇಡಮ್ ಇವ್ರಿಗೆ ಮದುವೆ ಅಂತ ಬಂದಾಗ ನೋಡಿ ಮೇಡಮ್, ಕುಜ ಮತ್ತೆ ಶನಿ ಇಬ್ರು ಕೆಟ್ಟಿದ್ದಾರೆ ಇವ್ರ ಜಾತಕದಲ್ಲಿ. ಇವರ ಲಗ್ನ ಬಂದು ಮೀನ ಲಗ್ನ. ಓಕೆ. ಮೀನ ಲಗ್ನ ಬರುತ್ತೆ. ಬಟ್ ಇವರ ಮದುವೆ ಜೀವನನೂ ಸ್ವಲ್ಪ ಮುಂದಕ್ಕೆ ಮದುವೆ ಜೀವನನೂ ಸ್ವಲ್ಪ ಕೆಡುತ್ತೆ ಅಂತ ಹೇಳುತ್ತೆ. ಯಾಕಂದರೆ ಸಪ್ತಮದಲ್ಲಿ ಬಂದು ಚಂದ್ರ ಮತ್ತು ರಾಹು ಇರ್ತಾರೆ. ಸಪ್ತಮಾಧಿಪತಿ ಅವ್ರಿಗೆ ಬುಧ ಬಂದು ಸೂರ್ಯ ಬುಧ ತುಂಬ ಚೆನ್ನಾಗಿದ್ದಾರೆ. ನಿಮ್ಮ ಮನೇಲಿ ಯಾರಿಗಾದ್ರೂ ಸರ್ಕಾರಿ ಕೆಲಸ ಇದೆಯಾ? ಗೌರ್ಮೆಂಟ್ ಜಾಬು? ನಮ್ಮ ಮನೆಯವರು ರಿಟೈರ್ಡ್ ಆಗಿದ್ದಾರೆ. ಓಕೆ ಅದನ್ನು ಹೇಳುತ್ತೆ. ಬಟ್ ಮ್ಯಾರೇಜ್ ಲೈಫು ಅಂದಾಗ ಡಿಲೇ ಆಗೋದು ಅಥವಾ ಮ್ಯಾರೇಜ್ ಆದಮೇಲೆ ಕೂಡ ಏನಾದರೂ ಒಂದು ತೊಂದರೆಗಳು ಬರೋದು ಇದನ್ನಾಗತ್ತೆ. ಇದಕ್ಕೆ ಇವ್ರಿಗೆ ಸ್ವಲ್ಪ ನೀವು ಪರಿಹಾರ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಕುಜ ಮತ್ತು ಶನಿ ಕೆಟ್ಟಿದ್ದಾರೆ. ಜೊತೆಗೆ ಜಾತಕದಲ್ಲೂ ಕೂಡ ಅವ್ರಿಗೆ ಶುಕ್ರ ಮತ್ತು ಕೇತು ಇದ್ದಾರೆ. ಹಾಗಾಗಿ ಸಪ್ತಮನೂ ಇಂಪಾರ್ಟೆಂಟ್ ಅಲ್ವಾ, ಚಂದ್ರ ರಾಹು ಇದ್ದಾರೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಗ್ರಹಗಳಿಗೆ ಪರಿಹಾರ ಮಾಡ್ಕೊಳ್ಬೇಕು. ಅದಕ್ಕೆ ಕೆಲವೊಂದು ಸ್ಟೋನನ್ನು ಕೊಡ್ತೇವೆ, ಅದನ್ನು ಯೂಸ್ ಮಾಡಿ. ನಿಮ್ಮ ಮನೇಲಿ ಇಟ್ಕೊಳ್ಳಿ. ಕೈಗೆ ಹಾಕ್ಕೊಳ್ಳೋದಕ್ಕೆ 2 ಬ್ರೇಸ್ಲೆಟ್ ಕೊಡ್ತೀನಿ, ಅದನ್ನು ಕೂಡ ಯೂಸ್ ಮಾಡಿ. ಖಂಡಿತ ಮದುವೆ ಆಗುತ್ತೆ. ಮದುವೆ ಆಗೋದಕ್ಕಿಂತ ಮದುವೆ ಆದಮೇಲೆ ಜೀವನ ಮುಖ್ಯ ಆಗುತ್ತೆ. ಹಾಗಾಗಿ ಯಾಕಂದರೆ ಈ ಜಾತಕ ನೋಡಿದಾಗ ಎಲ್ಲೋ ಒಂದು ಕಡೆ ಸಪ್ರೇಷನ್ ಆಗುವಂಥದ್ದು ಅಥವಾ ನಿಮ್ಮಿಂದ ದೂರ ಆಗುವಂಥದ್ದು ಈ ಥರದ್ದೆಲ್ಲ ಕಾಣಿಸ್ತಿದೆ. ಹಾಗಾಗಿ ಅದಕ್ಕೆ ಪರಿಹಾರ ಮಾಡ್ಕೊಳ್ಳಿ ಮೇಡಮ್. ಖಂಡಿತ ಹೇಳಿದಂಥ ಪರಿಹಾರ ಮಾಡಿ ಮೇಡಮ್, ಒಳ್ಳೇದಾಗೆ ಆಗುತ್ತೆ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಜ್ಯೋತಿ ಅಂತ. ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ. 10/11 ಓಕೆ 2017 ಮಧ್ಯಾಹ್ನ 1:02 ಓಕೆ 1 ಗಂಟೆ 2 ನಿಮಿಷ ಅಂತ ಮಧ್ಯಾಹ್ನ. ಓಕೆ ಮೇಡಮ್, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ ಮೇಡಮ್. ಎಜುಕೇಶನ್ ಬಗ್ಗೆ ಕೇಳಬೇಕಾಯ್ತು, ಮತ್ತೆ ಹೇಗಿರುತ್ತೆ ಜಾತಕ ಅಂತ ಕೇಳಬೇಕಾಗಿತ್ತು ಮ್ಯಾಮ್. ಮೇಡಮ್ ಕಟಕ ರಾಶಿ ಆಶ್ಲೇಷ ನಕ್ಷತ್ರ ಬರುತ್ತೆ. ಇವತ್ತು ಕೂಡ ಕಟಕ ರಾಶಿನೇ. ಕಟಕ ರಾಶಿಗೆ ಗುರು ಬಂದಿದ್ದಾನೆ ಅಂತ ಹೇಳ್ತಾ ಇದ್ದೀನಿ. ಸೊ ಏನು ಮಾಡ್ತಿದ್ದಾರೆ ಇವರು? ಇವಾಗ 4th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾರೆ. 4th ಸ್ಟ್ಯಾಂಡರ್ಡ್ 34. ಇವಾಗ ನಡೀತಾ ಇರೋ ಟೈಮ್ ಇವ್ರಿಗೆ ಬುಧ ದಶೆ ನಡೀತಾ ಇದೆ. ಜಾತಕ ಮುಂದಿನ ಜೀವನ ಅಂತ ಬಂದಾಗ ಮುಂದಿನ ಜೀವನ ಯಾಕಂದರೆ ಗ್ರಹಗಳೆಲ್ಲ ತುಂಬ ಒಳ್ಳೆ ಜಾಗದಲ್ಲೇನಿಲ್ಲ ಇವ್ರಿಗೆ. ಯಾಕಂದರೆ ಗ್ರಹಗಳೆಲ್ಲ 6ನೇ ಮನೆ, 8ನೇ ಮನೆ, ಹಾಗೆ 12ನೇ ಮನೇಲಿ ಕೂಡ ಇದ್ದಾವೆ. ಹಾಗಾಗಿ ಇವ್ರಿಗೆ ಸ್ವಲ್ಪ ಇವಾಗಿಂದನೇ ನೀವು ಓದೋದು ಸ್ವಲ್ಪ ಡಲ್ ಇರ್ತಾರೆ. ಓದೋದು ಅಂಥ ಏನು ತುಂಬ ಚೆನ್ನಾಗಿ ಓದೋದಿಲ್ಲ. ಯಾಕಂದರೆ ವಿದ್ಯೆ ಅಂತ ಬಂದಾಗ ಗುರುನೇ ಮುಖ್ಯ ಆಗಿರ್ತಾನೆ, ಬುಧನೇ ಮುಖ್ಯ ಆಗಿರ್ತಾನೆ. ಬಟ್ ನಡೀತಾ ಇರೋ ದಶೆಗೆ ಓದೋದಕ್ಕೆ ಸಿಂಕ್ ಕಮ್ಮಿ ಆಗುತ್ತೆ. ಅದಕ್ಕೆ ನೀವು ಪರಿಹಾರ ಮಾಡ್ಕೊಳ್ಬೇಕು. ಕೆಟ್ಟಿರೋ ಗ್ರಹಗಳು ಏನು ಕೆಟ್ಟಿದೆ ಅದನ್ನು ನೀವು ಆ್ಯಕ್ಟಿವೇಟ್ ಮಾಡ್ಕೊಳ್ಬೇಕಾಗುತ್ತೆ. ಜೊತೆಗೆ ಓದಿಲ್ಲ ಅಂತಂದರೆ ತುಂಬ ಹಠ ಜಾಸ್ತಿ ಆಗುತ್ತೆ ಅವನಿಗೆ. ಹಠ ಜಾಸ್ತಿ ಮಾಡಿಕೊಂಡು ಎಲ್ಲೋ ಒಂದು ಕಡೆ ಓದೋದ್ರ ಬಗ್ಗೆ ಆಸಕ್ತಿ ಕಮ್ಮಿ ಆಗುತ್ತೆ. ಅದಕ್ಕೆ ಅಂತಲೇ ನಮ್ಮ ಒಂದು ಸಂಸ್ಥೆ ನಂಬರ್ಗೆ ಕರೆ ಮಾಡಿ. ಖಂಡಿತ ಈ ಮಗುಗೆ ಎಜುಕೇಷನ್ಗೆ ಏನು ಬೇಕೋ ಅದನ್ನು ನಾವು ನಿಮ್ಗೆ ಕೊಡ್ತೀವಿ, ಅದನ್ನು ಯೂಸ್ ಮಾಡಿ. ಕೆಲವೊಂದು ಟಿಪ್ಸ್ನ ಹೇಳ್ತೀವಿ, ಅದನ್ನು ಕೂಡ ಯೂಸ್ ಮಾಡಿ ಮೇಡಮ್. ಇಲ್ಲಾಂದರೆ ಇವನು ಓದೋದೇ ಇಲ್ಲ. ಓಕೆ ಮೇಡಮ್, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಮೇಡಮ್ ನಮಸ್ತೆ. ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ನನ್ನ ಹೆಸರು ರೇಖಾ ಅಂತ. ನಮ್ಮ ಹಸ್ಬೆಂಡ್ ಬಗ್ಗೆ ಕೇಳಬೇಕಾಗಿತ್ತು. ಸರಿ, ಡೇಟ್ ಆಫ್ ಬರ್ತ್ ಹೇಳಿ. 15/7 ಓಕೆ 1984. 84. ಹುಟ್ಟಿದ ಸಮಯ? ಹುಟ್ಟಿದ ಸಮಯ ಬೆಳಗಿನ ಜಾವ 4:15. ಓಕೆ ಮೇಡಮ್, ಏನ್ ಪ್ರಶ್ನೆ ಇತ್ತು ಕೇಳಿ, ಮಾತಾಡಿ. ಮೇಡಮ್ ಇದ್ದಾರೆ. ಮೇಡಮ್ ಅವ್ರಿಗೆ ಹೇಗಿದೆ ಭವಿಷ್ಯ ಅಂತ ಅಂದ್ಬಿಟ್ಟು, ಏನು ಅಂದ್ರೆ ಅವ್ರಿಗೆ ಯಾವ ಬಣ್ಣ ಹಾಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಅಂದ್ಬಿಟ್ಟು ಕೇಳೋಣ ಅಂತ ಅಂದ್ಬಿಟ್ಟು, ಅವ್ರದ್ದು ಹೇಗಿದೆ ಮುಂದಿನ ಜೀವನ ಅಂತ ಕೇಳೋಣ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ ಮೇಡಮ್. ಆಲ್ರೆಡಿ 45 ವರ್ಷ ಆಯ್ತಲ್ವಾ? 44 ವರ್ಷ? 44 ವರ್ಷ ಮೇಡಮ್. ಹೇಳಿ ಮೇಡಮ್, ಏನು ಮಾಡ್ತಿದ್ದಾರೆ ಇವರು? ಅವರು ಅದು ಟ್ಯಾಂಕ್ ಕಂಪ್ನಿಗೆ ಹೋಗ್ತಿದ್ದಾರೆ ಮೇಡಮ್. ಮಕರ ರಾಶಿ ಶ್ರವಣ ನಕ್ಷತ್ರ ಬರುತ್ತೆ. ಮುಂದಿನ ಜೀವನ ಅಂತ ರಾಶಿ ಅಂದ್ರು. ಇಲ್ಲ ಮಕರ ರಾಶಿ ನೋಡಿ, ನೀವು ಕೊಟ್ಟಿರೋ ಟೈಮು 4:30 ಬೆಳಗಿನ ಜಾವ 15ನೇ ತಾರೀಕು ಅಲ್ವಾ? ಮೇಡಮ್. ಇವ್ರಿಗೆ ಬಿಳಿ ಬಣ್ಣ ತುಂಬಾ ಚೆನ್ನಾಗಾಗುತ್ತೆ, ನೀಲಿ ಬಣ್ಣ ತುಂಬಾ ಚೆನ್ನಾಗಾಗುತ್ತೆ. 83 ಸಾರಿ. ಹೇಳಿ ಮೇಡಮ್, ಡೇಟ್ ಹೇಳಿ. 15/7. 1983. ಟೈಮಿಂಗ್ಸ್ 4:15 ಮೇಡಮ್. ಓಕೆ. ಕನ್ಯಾ ರಾಶಿ ಉತ್ತರ ಫಲ್ಗುಣಿ ನಕ್ಷತ್ರ ಸರೋಯ್ತಾ? ಹಾಂ ಹೇಳಿ ಮೇಡಮ್, ಒಂದು ಪ್ರಶ್ನೆ ಕೇಳಿ.
ಮೇಡಮ್ ಏನು ಇಲ್ಲ, ಅವ್ರಿಗೆ ಯಾವ ಬಣ್ಣ ಹಾಕ್ ಬರುತ್ತೆ 15 ಅಂತ ಕೇಳೋಣ. ಅಂದರೆ ನೋಡಿ ಮೇಡಮ್, ಅವ್ರಿಗೆ ತುಂಬ ಒಪ್ಪೋ ಅಂತ ಬಣ್ಣ ಬಿಳಿ ಬಣ್ಣ ಆಗಿ ಬರುತ್ತೆ, ಮತ್ತು ನೀಲಿ ಬಣ್ಣ ತುಂಬ ಚೆನ್ನಾಗಿ ಬರುತ್ತೆ. ವೈಟ್ ಆ್ಯಂಡ್ ಬ್ಲೂ ಕಾಂಬಿನೇಷನ್ ಹಾಕಿದ್ರೆ ಯಾವಾಗಲೂ ತುಂಬ ಲಕ್ ತಂದು ಕೊಡುತ್ತೆ ಇವ್ರಿಗೆ. ಮತ್ತು ಅದ್ರ ಜೊತೆ ಗ್ರೇ ಕಲರ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಅದು ಬಿಟ್ಟು ವೈಟ್ ಕಲರು ಯಾವುದೇ ವಸ್ತು ಆದರೂ ವೈಟು ಇವ್ರಿಗೆ ತುಂಬ ಆಗುವಂಥ ನಂಬರು 6, 15, 24 ಇವರ ಫೇವ್ರೇಟ್ ನಂಬರ್ ಆಗಿರುತ್ತೆ. 2 ಅನ್ನೋ ನಂಬರ್ ಕೂಡ ಇವ್ರಿಗೆ ತುಂಬ ಫೇವ್ರೇಟ್ ಆಗಿರುತ್ತೆ. 2, 11, 20, 29. ಇನ್ನೇನು ಬೇಕು ಮೇಡಮ್? ಇನ್ನೇನು ಇಲ್ಲ ಮೇಡಮ್. ಓಕೆ ಮೇಡಮ್, ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ಬೆಂಗಳೂರಿಂದ ಮೇಡಮ್. ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 2023 3/28. 28ನೇ ತಾರೀಕು 3ನೇ ತಿಂಗಳು 2023. ಹೌದು ಮೇಡಮ್. ಓಕೆ, ಹುಟ್ಟಿದ ಸಮಯ ಒಂದು ನಿಮಿಷ ಬೆಳಿಗ್ಗೆ 10 ಗಂಟೆ 5 ನಿಮಿಷ 28 ಮೇಡಮ್, ಮಂಗಳವಾರ. ಕೇಳಿ ಇನ್ನೊಂದ್ಸಲ. ಡೇಟ್ ಹೇಳಿ ಇನ್ನೊಮ್ಮೆ. 2023 ಓಕೆ, 3ನೇ ತಿಂಗಳು, ಹಾ, ಡೇಟು 28. 28/3. ಓಕೆ, ಬೆಳಿಗ್ಗೆ ಸಮಯ? 10 ಗಂಟೆ 5 ನಿಮಿಷ ಮೇಡಮ್. ಬೆಳಗ್ಗೆನಾ? ಬೆಳಿಗ್ಗೆ 10 ಗಂಟೆ 5 ನಿಮಿಷ. ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ ಮೇಡಮ್ ಇದ್ದಾರೆ. ಮೇಡಮ್, ನಮ್ಮ ಅವ್ರದ್ದು ಭವಿಷ್ಯ ಹೆಂಗಿದೆ ಅಂತ ಕೇಳಬೇಕಾಗಿತ್ತು ಮೇಡಮ್. ಸರ್, ಮಿಥುನ ರಾಶಿ, ಮೃಗಶಿರ ನಕ್ಷತ್ರ ಬರುತ್ತೆ ನಿಮ್ಮ ಮಗಳದು. ಹ್ಮ್. ಹಾಂ, ಲಗ್ನ ಬಂದು ವೃಷಭ ಲಗ್ನ ಬರುತ್ತೆ. ಭವಿಷ್ಯ ಅಂತಂದರೆ 2023, ಇವಾಗ 24, 25, 26, ಒಂದು 3-4 ವರ್ಷ ಮಗು ಇದು. ಸೊ ಮಗುಗೆ ತುಂಬ ವಿದ್ಯಾಭ್ಯಾಸ ಕೊಡಿಸ್ಬೇಕು. ಇಲ್ಲಾಂತಂದರೆ ಮಗು ಜಾತಕಕ್ಕೆ ನೋಡಿ ಶುಕ್ರ ಮತ್ತು ರಾಹು ಕೆಟ್ಟಿದ್ದಾರೆ. ಶುಕ್ರ ಮತ್ತು ರಾಹು ಜೊತೆಗೆ ಕೇತು ಇವರೆಲ್ಲ ಕೆಟ್ಟಿದ್ದಾರೆ. ಇವಾಗ ನಡೀತಾ ಇರೋ ಟೈಮು 23ರಿಂದ 25. 23ರಿಂದ 25 ಅಂತಂದರೆ ತಂದೆ ಯಾವುದಾದ್ರೂ ಒಂದು ಪ್ರಾಪರ್ಟಿ ಮಾಡ್ಬೋದು ಅಂತ ಹೇಳುತ್ತೆ, ಅಥವಾ ತಾತನ ಆಸ್ತಿನೋ ತಂದೆಗೆ ಆಸ್ತಿ ಗೇನ್ ಆಗೋದು ಯಾವುದೋ ಒಂದು ನಡೆಯುತ್ತೆ. ಎಲ್ಲಿಂದ 23ರಿಂದ 25. ಅದಾದಮೇಲೆ ಇವರಿಗೆ 25ರಿಂದ 43 ಬಂದು ಟೈಮು ಚೆನ್ನಾಗಿಲ್ಲ. ಇವಾಗ ನಡೀತಾ ಇರೋ ಪ್ರೆಸೆಂಟ್ ಟೈಮಲ್ಲಿ ಯಾರಿಗಾದ್ರೂ ಮನೇಲಿ ಅಪಘಾತ ಆಗ್ಬೋದು. ಯಾಕೆ ಅಂತಂದರೆ ರಾಹು ಕೆಟ್ಟಿದ್ದಾನೆ, ರಾಹು ಶುಕ್ರ ಕೆಟ್ಟಿದ್ದಾನೆ ಅಂತಂದರೆ, ಇಲ್ಲ ಅವರ ಒಂದು ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಲಾಸ್ ಆಗ್ಬೋದು, ಅಥವಾ ಯಾರನ್ನಾದ್ರೂ ಕಳ್ಕೊಳ್ಬೋದು. ಇದು ಕೂಡ ನಡೆಯುತ್ತೆ. ಅದು ಇವಾಗ ನಡೀತಾ ಇರೋ ಟೈಮಲ್ಲಿ. ಸೊ ಇದು 25ರಿಂದ ಸ್ಟಾರ್ಟ್ ಆಗಿದೆ. ಇಲ್ಲಿಂದ ನೋಡ್ಕೋಬೇಕು ನೀವು. 1 ವರ್ಷದಿಂದ ಟೈಮ್ ಚೆನ್ನಾಗಿಲ್ಲ, ಅದಕ್ಕೆ ಪರಿಹಾರ ಮಾಡ್ಕೊಳ್ಬೇಕು. ಅದು ಬಿಟ್ಟರೆ ಮಗು ಜಾತಕ ಚೆನ್ನಾಗಿದೆ. ಇವಾಗ ನಡೀತಾ ಇರೋ ಟೈಮು ಮತ್ತು ಕೆಟ್ಟಿರೋ ಗ್ರಹಕ್ಕೆ ಫಸ್ಟು ನೀವು ಏನಾದರೂ ಪರಿಹಾರ ಮಾಡ್ಕೊಳ್ಳಿ. ನಿಮ್ಮ ಕುಟುಂಬಕ್ಕೆ ಅದು ಸ್ವಲ್ಪ ತೊಂದರೆ ಕೊಡ್ಬೋದು. ಓಕೆ, ಧನ್ಯವಾದ ಸರ್ ಕರೆ ಮಾಡೋದಕ್ಕೆ. ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಏನು ಪರಿಹಾರ ಮಾಡ್ಕೊಳ್ಬೇಕು ಅನ್ನೋದನ್ನು ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತಾರೆ.